ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣದಲ್ಲಿ ಅಮಾನತುಗೊಂಡಿರತಕ್ಕಂತ ಅಧಿಕಾರಿಗಳಿಗೆ ಮತ್ತೊಂದು ಶಾಕ್. ಇವಾಗ ಅಧಿಕಾರಿಗಳ ವಿರುದ್ಧ ಮತ್ತೊಂದು ಕಾನೂನು ಹೋರಾಟಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇವತ್ತು ಅಥವಾ ನಾಳೆ ಸರ್ಕಾರಕ್ಕೆ ಮ್ಯಾಜಿಸ್ಟ್ರೇಟ್ ವರದಿ ಸಲ್ಲಿಕೆ ಆಗುತ್ತೆ. ಅಂದರೆ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ಮಾಡಿದ್ದಾರಲ್ಲ, ಆ ವರದಿ ಸಲ್ಲಿಕೆ ಆಗುತ್ತೆ. ವರದಿಯನ್ನು ಆಧರಿಸಿ ಇಲಾಖಾ ತನಿಖೆಗೆ ಆದೇಶಿಸುತ್ತೆ ಸರ್ಕಾರ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇಲಾಖಾ ತನಿಖೆಯನ್ನು ಎದುರಿಸಬೇಕು. 5 ಜನ 5 ಅಧಿಕಾರಿಗಳಿಗೂ ಕೂಡ ದೊಡ್ಡ ಸಂಕಷ್ಟವನ್ನು ಈ ವರದಿ ತಂದಿಡುತ್ತೆ ಅಂತ ಈಗಾಗಲೇ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಕೇಂದ್ರ ಗೃಹ ಸಚಿವಾಲಯಕ್ಕೆ ಅದನ್ನು ಲೆಟರ್ ಬರೆದ್ರು. ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ಅಂಗೀಕಾರ ಮಾಡಿದ್ರು. ಬಟ್ CAT ಮಾತ್ರ ವಿಕಾಸ್ ಕುಮಾರ್ ವಿಚಾರದಲ್ಲಿ CAT ಇಲ್ಲ, ತಪ್ಪಿಲ್ಲ ಇವ್ರದ್ದು, ಪೊಲೀಸರದ್ದು, ಇವ್ರನ್ನ ನೀವು ಕರ್ತವ್ಯಕ್ಕೆ ತಗೋಬೇಕಾಗತ್ತೆ ಅಂತ ಹೇಳಿದರು. ಉಳಿದ 2 IPS ಅಧಿಕಾರಿಗಳ ವಿಚಾರದಲ್ಲೂ ಹಾಗೆ ಅಭಿಪ್ರಾಯಪಟ್ಟಿತ್ತು CAT, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಈಗ ಮತ್ತೆ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಬರ್ತಾ ಇದೆ. ಅಗೈನ್ ಮ್ಯಾಜಿಸ್ಟ್ರೇಟ್ ರಿಪೋರ್ಟಲ್ಲಿ ಪೊಲೀಸರ ನಿರ್ಲಕ್ಷ್ಯ ಅಂತ ಬಂದರೆ ಮತ್ತೊಂದು ಇಲಾಖಾ ತನಿಖೆಯನ್ನು, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನು ಇವರೆಲ್ಲರೂ ಕೂಡ ಎದುರಿಸಬೇಕಾಗುತ್ತೆ. ಇವತ್ತು ಅಥವಾ ನಾಳೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಕಡೆಯಿಂದ ತನಿಖೆ ಆಗ್ತಾ ಇತ್ತು. ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ಶರಾಬರಿಯುವ ಹಂತಕ್ಕೆ ಬಂದು ನಿಂತಿದೆ. ಇಲಾಖಾ ತನಿಖೆಯಿಂದ ದಯಾನಂದ್ಗೆ ಭಾರಿ ನಷ್ಟ ಅಂತ. ಈ ತಿಂಗಳ ಅಂತ್ಯಕ್ಕೆ DG ಆಗಿ ಮುಂಬಡ್ತಿಯನ್ನು ಪಡಿಬೇಕಿತ್ತು ದಯಾನಂದ್ ಅವರು. ADGPಯಿಂದ DG ಆಗಿ ಮುಂಬಡ್ತಿ ಪಡಿಬೇಕಾದಂತಹ ದಯಾನಂದ್ ಅವರಿಗೆ ಇಲಾಖಾ ತನಿಖೆ ಹೊಸ ಸಂಕಷ್ಟವನ್ನು, ಹೊಸ ಟೆನ್ಷನನ್ನು ತಂದಿಟ್ಟಿದೆ. ಇಲಾಖಾ ತನಿಖೆಗೆ ಆದೇಶಿಸಿದ್ದೇ ಆದರೆ ಮುಂಬಡ್ತಿಯನ್ನು ತಡೆ ಹಿಡಿಯುವಂತಹ ಕೆಲಸ ಆಗುತ್ತೆ. ಹೀಗಾಗಿ ಇಲಾಖಾ ತನಿಖೆಯ ಅಧಿಕಾರಿಗಳಿಗೆ ಈಗ ಒಂದು ಹೊಸ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಅದರಲ್ಲೂ ಕೂಡ ದಯಾನಂದ್ ಅವರಿಗೆ, ಹಿರಿಯ ಅಧಿಕಾರಿಗೆ ಈಗ ಹೊಸ ಟೆನ್ಷನನ್ನು ತಂದಿಟ್ಟಿದೆ. ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದರು, ಅವರ ತಲೆದಂಡ ಆಯಿತು. ಅದಾದ ಮೇಲೆ ಈಗ ಮತ್ತೊಂದು ಹೊಸ ಟೆನ್ಷನ್ ಈ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೃಷ್ಟಿಯಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇತ್ತು, ಶರಾಬರಿಯುವ ಹಂತಕ್ಕೆ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಇಲಾಖಾ ತನಿಖೆಗೆ ಸೂಚಿಸಿದ್ದೇ ಆದರೆ ಇದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಪೆಟ್ಟು ಕೊಡುತ್ತೆ ಅಂಥೇಳಿ, ಯಾವ ರೀತಿಯ ಹೊಸ ಸಂಕಷ್ಟವನ್ನು ತಂದಿಡುತ್ತೆ ಅಂಥೇಳಿ ನಾಗೇಶ್? ಪ್ರೇಮ್, RCB ವಿಜಯೋತ್ಸವದ ವೇಳೆ ಆದಂಥ ದುರಂತದ ತನಿಖೆಯನ್ನು ಮಾಡಲಿಕ್ಕೆ ಸರ್ಕಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿತ್ತು. ಹಾಗಾಗಿ ಜಿಲ್ಲಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ ಮುಗಿಸಿದ್ದು. ಇವತ್ತು ಅಥವಾ ನಾಳೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಈಗ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವಂಥ ಮಾಹಿತಿಯನ್ನು ಇಟ್ಕೊಂಡು ಸರ್ಕಾರ ಸಸ್ಪೆಂಡ್ ಆಗಿರುವಂಥ ಅಧಿಕಾರಿಗಳ ಮೇಲೆ ಇಲಾಖಾ ತನಿಖೆಗೆ ಆದೇಶ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಒಂದು ವೇಳೆ ಸಸ್ಪೆಂಡ್ ಆಗಿರುವಂಥ ಅಧಿಕಾರಿಗಳ ವಿರುದ್ಧ ಸರ್ಕಾರ ಇಲಾಖೆ ತನಿಖೆಗೆ ಆದೇಶವನ್ನು ಮಾಡಿದರೆ 5 ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಯಾಕಂದರೆ ಮೊದಲನೇದಾಗಿ ನಗರ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್ ಅವರ ವಿಚಾರಕ್ಕೆ ಬಂದರೆ, ದಯಾನಂದ್ ಅವರು ADGPಯಿಂದ DG ಆಗಿ ಪ್ರಮೋಷನ್ ಇದೇ ಮಂತಲ್ಲಿ ಪ್ರಮೋಷನ್ ಆಗಬೇಕಾಯ್ತು. ಇಲಾಖೆ ತನಿಖೆಯನ್ನು ಸರ್ಕಾರ ಆದೇಶ ಮಾಡಿದರೆ ಅವರ ಪ್ರಮೋಷನನ್ನು ಹಿಡಿದಿಡಲಾಗುತ್ತೆ. ಜೊತೆಗೆ ಉಳಿದಂಥ ಆಫೀಸರ್ಸ್ಗಳೇನಿದೆ, ಇನ್ನು ಉಳಿದ ಆಫೀಸರ್ಗಳಿಗೆ ಇಲಾಖೆ ತನಿಖೆಯಿಂದ ಆಗುವಂಥ ನಷ್ಟ ಏನಂದರೆ, ಇಲಾಖೆ ತನಿಖೆ ಮಾಡಿದರೆ ಅಧಿಕಾರಿಗಳಿಗೆ DE ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟ ಮತ್ತು ಸಮಸ್ಯೆ ಉಂಟಾಗುತ್ತೆ. ಆ ಕಾರಣಕ್ಕಾಗಿ ಈಗ 5 ಅಧಿಕಾರಿಗಳಿಗೆ ಒಂದು ವೇಳೆ ಸರ್ಕಾರ ಅಧಿಕೃತವಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇಲಾಖಾ ತನಿಖೆಗೆ ಆದೇಶವನ್ನು ಮಾಡಿದರೆ 5 ಅಧಿಕಾರಿಗಳು ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ತನಿಖೆ ಅಂತೂ ನಡೆದಿದೆ. ಇಲಾಖಾ ತನಿಖೆ ಈಗ ಮ್ಯಾಜಿಸ್ಟ್ರೇಟ್ ವರದಿಯಲ್ಲೇ ಹೆಚ್ಚು ಕಡಿಮೆ ಅವರು ಎಲ್ಲ ರೀತಿಯ ತನಿಖೆಯನ್ನು ಮುಗಿಸಿರ್ತಾರೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಆಗಬೇಕಾಗುತ್ತೆ. ಬಟ್ ಅದರಿಂದ ಇವ್ರುಗಳಿಗೆ ಮುಂಬಡ್ತಿ ಅಂತ ಏನಿರುತ್ತೆ, ಅದು ಇನ್ಕ್ರಿಮೆಂಟ್ಗಳು ಇವೆಲ್ಲ ಹೋಲ್ಡ್ ಆಗುತ್ತೆ. ಹಾಗಾಗಿ ಸಂಕಷ್ಟ ಅಷ್ಟೇ.